ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬಗದ್ದೂರಿ ಗ್ರಾಮದಲ್ಲಿ ಕೋತಿಗಳ ಹಾವಳಿ ನಿಯಂತ್ರಿಸಲು ಆಗ್ರಹಿಸಿ ರೈತರು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆ ವೇಳೆ ತಹಶೀಲ್ದಾರ್ ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ರೈತರಿಗೆ ಬೆದರಿಕೆ ಒಡ್ಡಿದ ತಹಶೀಲ್ದಾರ್ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಿದೆ. 800ಕ್ಕೂ ಹೆಚ್ಚು ಕೋತಿಗಳು ಜಮೀನಿಗೆ ನುಗ್ಗಿ ಬೆಳೆ ನಾಶ ಮಾಡುತ್ತಿರೋದ್ರಿಂದ ಶೀಘ್ರ ಕ್ರಮಕ್ಕೆ ರೈತರು ಒತ್ತಾಯ ಮಾಡ್ತಿದ್ದಾರೆ. ಎಲ್ಲರೂ ಬಗದ್ದೂರಿ ಗ್ರಾಮದಿಂದ ಬಂದಿವಿ, ತಹಶೀಲ್ದಾರ್ ಕಚೇರಿಗೆ ಬಂದಿವಿ. ನಮ್ಗೆ ನ್ಯಾಯ ಸಿಗಲ್ಲಾಗ್ಯದ. ಬಂದು ನಾವು ತಹಶೀಲ್ದಾರ್ ಆಫೀಸರಿಗೆ ಭೇಟಿ ಮಾಡಬೇಕಾದ್ರೆ ತಹಶೀಲ್ದಾರ್ ಸಾಹೇಬರು ಏನು ಎಂತು ಅಂತ ರೈತರಿಗೆ ಮಾತಾಡ್ತಾ ಇದ್ದಾರೆ. ಇವತ್ತು ನಮ್ಗೆ ನ್ಯಾಯ ಬೇಕು. ಎಲ್ಲ ರೈತ ಅವರೇ ಈ ಥರ ಮಾತಾಡಿದ್ರೆ ನಾವೇನು ಮಾಡಬೇಕು? ಸುಮಾರು 4 ತಿಂಗಳಿಂದ ಏನಪ್ಪ ಅಂದ್ರೆ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಏನಪ್ಪ ಅಂದ್ರೆ ಅರ್ಜಿ ಕೊಡ್ತಾ ಬಂದಿದ್ವಿ. ಅರಣ್ಯ ಇಲಾಖೆ ಕೊಟ್ಟಿದ್ವಿ, ಗ್ರಾಮ ಪಂಚಾಯತ್ ಕೊಟ್ಟಿದ್ವಿ, ಮಾನ್ಯ ತಹಶೀಲ್ದಾರ್ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ನಾವು ಕಳೆದ ಒಂದು 15 ದಿನದ ಹಿಂದೆ ಏನಪ್ಪ ಅಂದ್ರೆ ಬಂದು ಅವ್ರಿಗೂ ಕೊಟ್ಟಿದ್ವಿ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇಲಾಖೆಗಳ ನಡುವೆ ಸಮನ್ವಯತೆಯ ಕೊರತೆ ಇದೆ. ಅರಣ್ಯ ಇಲಾಖೆದವರು ಪಂಚಾಯತ್ ವ್ಯಾಪ್ತಿ ಇದೆ ಅಂತ ಹೇಳ್ತಾರೆ, ಮತ್ತು ಪಂಚಾಯತ್ನವರು ನಮಗೆ ಸಂಬಂಧ ಇಲ್ಲ, ಅದು ಅರಣ್ಯ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾರೆ. ಅವ್ರು ಎಲ್ಲರನ್ನ ವಿಶ್ವಾಸಕ್ಕೆ ತೊಗೊಂಡು ರೈತರಿಗೆ ಪರಿಹಾರ ಮಾಡಿರಿ ಅಂತೇಳಿ ನಾವು ತಹಶೀಲ್ದಾರ್ ಅವರಿಗೆ ಏನಪ್ಪ ಅಂದ್ರೆ ಒಂದು 15 ದಿನ ಹಿಂದೆ ಏನಪ್ಪ ಅಂದರೆ ಮನವಿ ಪತ್ರವನ್ನು ಕೊಟ್ಟಿದ್ವಿ. ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನಾವು ಈ ತಹಶೀಲ್ದಾರ್ ಅವರಿಗೆ ವಿಚಾರಿಸೋದಕ್ಕೆ ಬಂದರೆ ಹಾರಿಕೆ ಉತ್ತರನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರೈತರ ಬಗ್ಗೆ ಏನಪ್ಪ ಅಂದ್ರೆ ನಿರ್ಲಕ್ಷ್ಯವನ್ನು ತೋರಿ ರೈತರಿಗೆ ಏನಪ್ಪ ಅಂದ್ರೆ ನಿಂದನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು, ರೈತ ವಿರೋಧಿ ಕೆಲಸವನ್ನು ಮಾನ್ಯ ತಹಶೀಲ್ದಾರ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಈ ರೈತರ ಹೋರಾಟ ರೈತರಿಗೆ ನ್ಯಾಯ ಸಿಗುವವರೆಗೂ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಇವ್ರೇನಪ್ಪ ಅಂದರೆ ಪೊಲೀಸ್ ಫೋರ್ಸನ್ನು ಬಳಸ್ತೀನಿ ಅಂತಕ್ಕಂಥ ಒಂದು ಬೆದರಿಕೆಯನ್ನು ಮಾನ್ಯ ತಹಶೀಲ್ದಾರ್ ಅವರು ಹಾಕ್ತಾ ಇದ್ದಾರೆ. ಇಂಥ ಯಾವುದೇ ದೊಡ್ಡ ಬೆದರಿಕೆಗಳಿಗೆ ಈ ನಮ್ಮ ರೈತರ ಹೋರಾಟ ಏನಪ್ಪ ಅಂದರೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ನಮಗೇನಪ್ಪ ಅಂದರೆ ನ್ಯಾಯ ಸಿಗುವವರೆಗೂ ನಾವೇನಪ್ಪ ಅಂದರೆ ಹೋರಾಟವನ್ನು ಮಾಡೇ ಮಾಡ್ತೀವಿ. ಈ ನಮ್ಮ ರೈತರ ಹೋರಾಟಕ್ಕೆ ಏನಪ್ಪ ಅಂದರೆ ಈ ಒಂದು ತಾಲೂಕಾ ಮಟ್ಟದ, ಜಿಲ್ಲಾ ಮಟ್ಟದ ಎಲ್ಲ ಪತ್ರಿಕೋದ್ಯಮ ಮತ್ತು ಟಿವಿ ಅಂದರೆ ಸಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ನಾವು ರೈತರು ಯಾವುದೇ ಕಾರಣಕ್ಕೂ ಈ ದೊಡ್ಡ ಬೆದರಿಕೆಗಳಿಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ನಮಗೇನಪ್ಪ ಅಂದರೆ ತಕ್ಷಣ ಉನ್ನತ ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡಬೇಕು. ಸಂಬಂಧಪಟ್ಟ ಇಲಾಖೆಯ ಸಚಿವರು, ನಮ್ಮ ಜಿಲ್ಲೆಯ ಮಂತ್ರಿಗಳು, ಆಮೇಲೆ ಏನಪ್ಪ ಅಂದರೆ ಸಂಸದರು, ಸ್ಥಳೀಯ ಶಾಸಕರು ಎಲ್ಲರೂ ಏನಪ್ಪ ಅಂದರೆ ಸಂಬಂಧಪಟ್ಟವರು ಇಲ್ಲಿ ಏನಪ್ಪ ಅಂದರೆ ಬಂದು ಆಶ್ವಾಸನೆ ಕೊಡುವವರೆಗೂ ನಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ನಾವೆಲ್ಲ ರೈತರು ದೃಢ ನಿರ್ಧಾರ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಈ ಒಂದು ಜಾಗವನ್ನು ಬಿಟ್ಟು ನಾವು ಕದಲಲ್ಲ. ರೈತರಿಗೆ ಏನಪ್ಪ ಅಂದರೆ ನಿಂದನೆ ಮಾಡಿ ಪೊಲೀಸರ ಒಂದು ದಬ್ಬಾಳಿಕೆಯ ಒಂದು ಬೆದರಿಕೆಯನ್ನು ಹಾಕ್ತಕ್ಕಂಥ ತಹಶೀಲ್ದಾರ್ ಅವರು ಕೂಡಲೇ ಬಂದು ರೈತರು ಕ್ಷಮೆ ಕೇಳಬೇಕು. ರೈತರು ಕ್ಷಮೆ ಕೇಳಿ ತಕ್ಷಣವೇನಪ್ಪ ಅಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಅಲ್ಲಿವರೆಗೂ ನಾವು ಯಾರು ರೈತರು ಏನಪ್ಪ ಅಂದರೆ ಈ ಜಾಗ ಬಿಟ್ಟು ಏನಪ್ಪ ಅಂದರೆ ಕದಲಲ್ಲ.